ಇನ್ನು 7 days ಅಲ್ಲಿ ಪ್ರಾಪರ್ ರೀಸನ್ ಹುಡುಕಿ ನಿನ್ನ ಟರ್ಮಿನೇಟ್ ಮಾಡ್ತೀನಿ. ನೋಡ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ನಾನು ನೀನ್ ಹೇಳ್ದಾಗ ಕೇಳ್ತೀನಿ. ಅಮೂಲ್ಯ ಮೇಡಮ್ ಏನ್ರಿ ಯಾಕೆ ಹಿಂಗ್ ಓಡ್ ಬರ್ತಿದ್ದೀರಾ? ಅಯ್ಯೋ ಅದೇನು ಅಂತ ಹೇಳಿ. ಏನ್ ಅನ್ಕೊಂಡಿದ್ರು ಅದನ್ನೇ ಹೇಳಿ. ನಿಮ್ ಪೊಸಿಷನ್ಗೆ ನಾಳೆ ಬಾಸು ಬೇರೆಯವ್ರನ್ನ ಇಂಟರ್ವ್ಯೂಗೆ ಬರೋಕೆ ಹೇಳಿದ್ದಾರೆ. ಅದನ್ನೇ ಹೇಳಕ್ ಬಂದೆ. ಕರೆದ್ರೆ ಕರೀಲಿ ಬಿಡಿ, ಅವ್ರ ಆಫೀಸು ಅವ್ರ ಇಷ್ಟ. ಆದ್ರೆ ಬಾಸು ನಿಮಗೂ ಬರೋಕೆ ಹೇಳಿದ್ದಾರೆ, ಅದಕ್ಕೆ ನೀವು ಬನ್ನಿ. ನನ್ನನ್ನ ಯಾಕೆ ಬರೋದಕ್ಕೆ ಹೇಳ್ತಾನೆ? ಬಾಸು ನಿಮ್ನ ಬರಕ್ ಹೇಳಿರೋದು ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಲಿ ಅಂತ. ನೀವೀಗ ಬಿಟ್ಟೋಗ್ತಾ ಇರೋ ಜಾಬ್ನ ಮತ್ತೆ ನೀವೇ ಜಾಯಿನ್ ಆಗ್ಬೋದು. ಬೇಕಾದ್ರೆ ಇಂಟರ್ವ್ಯೂನ ಇವಾಗಲೇ ಅಟೆಂಡ್ ಮಾಡ್ಬೋದು. ಹಾಗಂತ ಅವನೇ ಹೇಳದ್ನಾ? ಅಯ್ಯೋ ನಮ್ಮ ಮನೆ ದೇವ್ರಾಣೆ, ನಮ್ಮ ಅಮ್ಮನಾಣೆ, ನಮ್ಮ ಅಪ್ಪನಾಣೆ ಅವರೇ ಹೇಳಿದ್ದು. ಅಗ್ರಜನ್ ಕತೆ ಅಷ್ಟೇ. ಬಾಪ್ಪ ಬಾ ಬಾ, ಪರವಾಗಿಲ್ಲ. ಅಬ್ಬಾ, ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ. ಆದರೂ ಯಾಕೆ ಇಷ್ಟೆಲ್ಲ ಕಷ್ಟ ತಗೊಳಕ್ ಹೋದೆ? ಅದೇನೋ ಗೊತ್ತಿಲ್ಲ ಅಂಕಲ್. ನಿಮ್ಮ ಫ್ಯಾಮಿಲಿ ಜೊತೆ ಸಂಬಂಧನ ಆ ಬ್ರಹ್ಮನೇ ಬರ್ದಿದ್ದಾನೆ ಅನಿಸುತ್ತೆ. ನಿಮಗೆ ಯಾವಾಗ ಏನೇ ಅಗತ್ಯ ಬಿದ್ದರೂ ನಾನು ನಿಮ್ಮ ಮನೆಯನ್ನು ಅಂದ್ಕೊಂಡು ನಾನು ನೆನ್ಪು ಮಾಡ್ಕೊಳ್ಳಿ ಅಂಕಲ್. ಅಂಕಲ್, ನಾನು ನಿಮ್ಮ ಕುಟುಂಬ ಜೊತೆಲೇ ಇರ್ತೀನಿ. ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನನ್ನ ಕೇಳಿ. ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬ ಅಂದ್ಕೊಂಡು ಸಂಕೋಚ ಇಲ್ಲದೆ ನನ್ನ ಕೇಳಿ, ನಾನು ಖಂಡಿತ ಮಾಡ್ತೇನೆ. ಕಿಶನ್, ನನಗೆ ತಮ್ಮಂದ್ರಿಲ್ಲ ಅನ್ನೋ ಕೊರತೆನ ನೀನು ನೀಗಿಸ್ಬಿಟ್ಟೆಪ್ಪ. ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ನನಗೊಬ್ಬ ತಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಭಗವಂತ ನನ್ನ ಸಂಕಟನ ಅರ್ಥ ಮಾಡ್ಕೊಂಡ, ನೀನು ನನಗೆ ಸಿಕ್ಬಿಟ್ಟೆ. ಇದೇ ಥರ ಮುಂಚೆ ನಮ್ಮ ಜೊತೆಗೆ ಧ್ರುವ ಇದ್ದ, ನಮ್ಮ ಕಷ್ಟಕ್ಕೆಲ್ಲ ಆಸರೆ ಆಗಿದ್ದ ಅಲ್ವೇನ್ರಿ? ಅವನು ಯಾವತ್ತೂ ಹೊರಗ್ನವನು ಅನಿಸ್ಲೇ ಇಲ್ಲ, ನಮ್ಮವನಾಗೆ ನಮ್ಮ ಜೊತೆಗಿದ್ಬಿಟ್ಟ. ಈಗ ಅವನು ಅವ್ರ ಮನೆಗೆ ಹೋದ್ಮೇಲೆ ನಾವೇನೋ ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಆದರೆ ಆ ಜಾಗನ ತುಂಬಿಸೋಕೆ ಭಗವಂತ ನಿನ್ನನ್ನು ಕಳಿಸಿದ್ದಾನೆ ಅಂತ ಅನಿಸುತ್ತೆ. ಓಹೋ, ಇದಾ ವಿಷಯ. ಈ ಧ್ರುವನ ಕಾರಣಕ್ಕೆ ಆ ಸುವಾಸಿನಿ ನನ್ನನ್ನು ಬೇಲ್ ಮೇಲೆ ಆಚೆ ತಂದ್ಲು ಅನಿಸುತ್ತೆ. ಧ್ರುವ ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ಉಸಿರು ಕಟ್ಟೋ ಹಾಗೆ ಆಗಿರುತ್ತೆ. ಈಗ ಧ್ರುವ ವೇದಾಂತ ಜೊತೆ ಸೇರ್ಕೊಂಡಿರ್ತಾನೆ. ಕಿಶನ್, ಏನಪ್ಪ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಮ್ಮ, ನೀವು ನನಗೆ ಎಷ್ಟು ದೊಡ್ಡ ಸ್ಥಾನ ಕೊಟ್ಬಿಟ್ರಿ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿದೆಯಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನಿಜಾನಪ್ಪ, ಪಡ್ಕೊಳ್ಳೋದು ಸುಲಭ, ಆದರೆ ಅದನ್ನು ಉಳಿಸ್ಕೊಳ್ಳೋದು ಕಷ್ಟ. ನಿನಗೆ ಆ ವಿವೇಕ ಇದೆ ಅಂದರೆ ನಿನಗೇನು ಸಮಸ್ಯೆ ಆಗಲ್ಲ ಬಿಡಪ್ಪ. ನಿನ್ ಮನ್ಸಲ್ಲಿ ಏನ್ ನೋಡ್ತಿದೆ? ಮಳ್ಳನ್ ತರ ಮನ್ಸಲ್ಲೇ ಸ್ಕೀಮ್ ಹಾಕಿ ಹಾರೋ ಅಕ್ಕಿ ರೆಕ್ಕೆನ ಮುರಿದ್ಬಿಡೋದಲ್ಲ. ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಿದೀವಿ ಅಂದ್ರೆ ಎಲ್ಲರೂ ಒಂದೇ ಅಂತ ಅರ್ಥ. ಅವರೊಂದು ಇವರೊಂದು ಅಂತ ತಾಚಾರ ಮಾಡೋದಲ್ಲ. ಬೇರೆ ಯಾವ ಸ್ಟಾಫ್ಸ್ ಕೆಲಸ ಬಿಡ್ತೀನಿ ಅಂದ್ರು ಅವ್ರನ್ನ ಕರೆದು ಯಾಕೆ ಏನು ಅಂತ ಕಾರಣ ಎಲ್ಲ ಕೇಳ್ತೀಯಾ? ಒಳ್ಳೆ ವರ್ಕರ್ಸ್ ಆಗಿದ್ರೆ ಅವನ್ನ ಉಳಿಸ್ಕೊಳ್ಳೋದಕ್ಕೆ ಬೇರೆ ನೋಡ್ತೀಯ. ಅದೇ ನಾನ್ ರಾಜೀನಾಮೆ ಕೊಟ್ಟಾಗ ಯಾಕೆ ಗರ ಬಡ್ದೋರ್ತಾ ಕೂತಿದ್ದೆ? ಈಗ ನನ್ನನ್ನು ಕರೆದು ಅನುಸಂಧಾನ ಮಾಡಿ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೋಬೋದು ಅಂತ ನಾಟಕ ಮಾಡ್ತಿದ್ಯಲ್ಲ, ನೀನೊಂಥರ ನಿಗೂಢ ವ್ಯಕ್ತಿ ಕಣಯ್ಯ. ಇಷ್ಟೊಂದು ನಿಗೂಢತೆ ಒಳ್ಳೇದಲ್ಲ. ನಿಗೂಢನೆಲ್ಲ ಎಂಥದ್ದು ಇಲ್ಲ.
ನಮ್ಮ ಮದುವೆಗೋಸ್ಕರ ದುಡ್ಡು ಅರೇಂಜ್ ಮಾಡೋದಕ್ಕೆ ನೀನು ಕೆಲಸ ಬಿಡ್ತಿದ್ಯಾ ಅನ್ನೋದು ನನಗೆ ಗೊತ್ತಾಯ್ತು. ಐ ಓವರ್ಹರ್ಡ್ ಯುವರ್ ಕಾನ್ವರ್ಸೇಷನ್ ವಿತ್ ವಿಕ್ರಾಂತ್. ಅಮೂಲ್ಯ, ನನ್ನ ಮದುವೆ ಆಗೋದು ನಿನಗೆ ಅವಮಾನ ಅಂತ ಅನ್ನಿಸ್ತಿದ್ಯಾ? ನಾನು ಯಾವಾಗ ಹಂಗಂದೆ ವೇದಾಂತ್? ನಿಂಗೇನಾದ್ರೂ ಹೊಚ್ಕಿ ಚಡಿತಾ? ಅಮೂಲ್ಯ, ನನ್ನ ಶ್ರೀಮಂತಿಕೆ, ನನ್ನ ಅಂತಸ್ತು, ಈ ಅದ್ದೂರಿತರ ಮದುವೆ ಖರ್ಚು, ಇದ್ಯಾವುದೂ ನಿನಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನನ್ನ ಸ್ಟೇಟಸ್ ನಾವಿಬ್ಬರನ್ನ ದೂರ ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ಮಾತು ನಾನು ತುಂಬ ಸಲ ಹೇಳಿದ್ದೀನಿ, ಆದರೂ ಹೇಳ್ತೀನಿ, ನೀನು ಯಾವತ್ತಿದ್ರೂ ನಾನು ನೋಡೇ ಅಮೂಲ್ಯ. ನೀನಿದ್ರೆ ಬೇಡ ಅಂತಿರೋದು, ನೀನಿಲ್ಲ ಅಂದ್ರೆ ನಾನಿಲ್ಲ. ನಾನು ನಿನಗೋಸ್ಕರ ಬದುಕಿರೋದು ಅಂತ ನೀನು ಅರ್ಥ ಮಾಡ್ಕೋಬೇಕು. ಹಲೋ, ನಾನು ಸುಹಾಸಿನಿ ವಸಿಷ್ಠ ಮಾತಾಡ್ತಾ ಇರೋದು. ಮ್ಯಾನೇಜರಿಗೆ ಕನೆಕ್ಟ್ ಮಾಡ್ತೀರಾ? ಹೇಳಿ ಮೇಡಮ್, ಏನು ವಿಷಯ? ಆ್ಯಕ್ಚುಲಿ ನನ್ನ ಅಕೌಂಟಲ್ಲಿ ಏನೋ ಪ್ರಾಬ್ಲಮ್ ಆದಾಗಿದೆ. ಲಾಸ್ಟ್ 3 ಮಂತ್ಸ್ದು ಸ್ಟೇಟ್ಮೆಂಟ್ ಕಳ್ಸೋಕ್ಕಾಗತ್ತಾ? ನಿಮ್ಮದು ಆಲ್ರೆಡಿ ಕಳಿಸಿದ್ದೀವಲ್ಲ ಮೇಡಮ್. ನಾರ್ಮಲ್ ಆಗಿ ಕಂಪ್ಯೂಟರ್ ಜನರೇಟೆಡ್ ಡೀಟೇಲ್ಸು ಮೇಲ್ಗೆ ಬರುತ್ತೆ. ನಾವು ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಇನ್ನೊಂದು ಕಾಪಿನ ಕಳಿಸಿದ್ದೀವಿ. ವಾಟ್? ಆಲ್ರೆಡಿ ಸ್ಟೇಟ್ಮೆಂಟ್ ಕಳಿಸಿದ್ದೀರಾ? ಯಾರಿಗೆ ಕಳಿಸಿದ್ದೀರಾ? ನಿಮ್ಮ ಮಗ ವಿಕ್ರಾಂತ್ ಅವ್ರು ಬೇಕು ಅಂತ ತರಿಸ್ಕೊಂಡಿದ್ದಾರೆ ಮೇಡಮ್. ವಿಕ್ರಾಂತು ನನ್ನ ಅಕೌಂಟ್ ಸ್ಟೇಟ್ಮೆಂಟ್ ತರಿಸ್ಕೊಂಡಿದ್ದಾನಾ? ಯಾಕೆ ಮೇಡಮ್, ಅದು ಟೋಟಲ್ ಕಂಪ್ನಿ ಹೆಸರಲ್ಲಿರೋ ಅಕೌಂಟ್ ಅಲ್ವಾ? ಓನರ್ಸು ಯಾರು ಬೇಕಿದ್ರೂ ಅದನ್ನು ಚೆಕ್ ಮಾಡ್ಕೋಬೋದಲ್ವಾ? ನೋ 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 ಹಾಗೆ ಅಲ್ಲ. ಆ್ಯಕ್ಚುಲಿ ನಾನೇ ಮರ್ತು ಬಿಟ್ಟಿದ್ದೆ. ನಾನೇ ಅವನಿಗೆ ಡೀಟೇಲ್ಸ್ ತರಿಸ್ಕೊ ಅಂತ ಹೇಳಿದ್ದು. ದಟ್ಸ್ ಓಕೆ. ಹೆಚ್ಚು ಕಮ್ಮಿ ಜೀವ ಹೋಗೋ ಥರ ಆಕ್ಸಿಡೆಂಟ್ ಮಾಡಿದ್ರು ಅವನಿಗಿನ್ನೂ ಬುದ್ಧಿ ಬಂದಿಲ್ಲ. ಇವನ್ನ ಹಿಂಗೆ ಸೈಲೆಂಟ್ ಮಾಡೋದು? ಎಲ್ಲ ಮುಗೀತು ಅಂತ ಅಂದ್ಕೊಂಡಿದ್ರೆ ಸೈಲೆಂಟಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಧ್ರುವ ಬೇರೆ ವಾಪಸ್ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾನೆ. ಇಬ್ಬರೂ ಒಟ್ಟಿಗೆ ಹ್ಯಾಂಡಲ್ ಮಾಡಬೇಕು. ಏನು ಮಾಡಲಿ? ಅಮ್ಮ ನೀನಾ? ಯಾಕೆ ಬೇರೆ ಯಾರನ್ನೋ ನಿರೀಕ್ಷೆ ಮಾಡ್ತಾ ಇದೆಯಾ, ಅಥವಾ ಯಾರನ್ನೂ ನಿರೀಕ್ಷೆ ಮಾಡ್ತಾ ಇರಲಿಲ್ವಾ? ಇದೇನಮ್ಮ ಇದು? ಹೇಳ್ದೆ ಕೇಳ್ದೆ ಸೈಲೆಂಟಾಗಿ ಬಂದು ನಿಂತಿದ್ಯಾ. ಸಡನ್ನಾಗಿ ನೋಡಿದ್ರೆ ಗಾಬರಿ ಆಗಲ್ವಾ ನನಗೆ? ಸುಹಾಸಿನಿಗೆ ನನ್ನನ್ನು ನೋಡಿ ಗಾಬರಿ ಆಯ್ತಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನೇನು ಮನುಷ್ಯಳಲ್ವಾ? ಮನುಷ್ಯತ್ವ ಇಲ್ಲದೆ ಇರೋರಿಗೆ ಮನುಷ್ಯತ್ವ ಇದೆ ಅಂತ ಕರೆಯೋದಕ್ಕೆ ಹೇಗೆ ಸಾಧ್ಯ? ಏನು ನಿನ್ನ ಮಾತಿನ ಅರ್ಥ? ಆಗಲೇ ನೀನು ಯಾಕೆ ಬಾಗ್ಲತ್ರ ಬಂದು ಬೆಲ್ ಮಾಡಿ ಹೋದೆ? ಬೆಲ್ಲ? ನಾನಾ? ಏನು ಮಾತಾಡ್ತಿದ್ಯಾ ಅಮ್ಮ ನೀನು? ಅಲ್ಲ, ಬೆಲ್ ಮಾಡ್ಕೊಂಡು ಕೂರಕ್ಕೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ಯಾ ನನಗೆ? ನಾನು ಕೇಳಿದ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆನೇ ಉತ್ತರ ಅಲ್ಲ. ನಾನು ಕೇಳಿದ್ದಕ್ಕಷ್ಟೇ ಹೇಳು. ಹೌದೋ ಅಲ್ವೋ? ನಾನ್ ಸೆನ್ಸ್ ಥರ ಮಾತಾಡ್ಬೇಡಮ್ಮ. ಅಲ್ಲ, ನಾನು ಯಾಕೆ ಬೆಲ್ ಮಾಡ್ತೀನಿ? ಒಪ್ಕೊಡ್ಬೇಕಾದ ಸಂದರ್ಭದಲ್ಲಿ ನಾಟಕ ಮಾಡಿದ್ರೆ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಸುಹಾಸಿನಿ. ಬಾಯಿ ಬಿಡ್ತೀಯೋ ಇಲ್ವೋ?
ಅದು ನಾನು ಬೆಲ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಹೋಗಿದ್ದೆ. ಮತ್ತೆ ಯಾಕೆ ಮೊದಲು ಕೇಳಿದಾಗ ಬೆಲ್ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡಿದೆ. ಅಲ್ಲ ಅಮ್ಮ, ಒಂದು ಬೆಲ್ ಮಾಡಿದ್ದಕ್ಕೆ ಇಷ್ಟೊಂದು ಎನ್ಕ್ವೈರಿ ಮಾಡ್ತಾ ಇದೆಯಲ್ಲ, ಅತಿ ಆಯ್ತು ನಿಂದು. ಸುಹಾಸಿನಿ, ನೀನು ಏನೋ ಸಂಚೆ ನಡೆಸ್ತಾ ಇದೀಯಾ ಅಂತ ಗೊತ್ತಾಯಿತು, ಆದರೆ ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಯಾವ ವಿಷಯ ಅಂತ ಗೊತ್ತಾದರೆ ಮಾತ್ರ ನಾನು ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಯಾಕೆ ವೇದ ಏನೇನೋ ಮಾತಾಡ್ತಿದ್ಯಾ? ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಮೂಲ್ಯ. ನಾನು ಹೇಳೋದನ್ನ ನೀನು ಬರೀ ಕೇಳಿಸ್ಕೋಬೇಕಷ್ಟೆ. ಹೇಗೆ ನಾನು ನಿನ್ನನ್ನು ನನ್ನವಳು ಅಂತ ಅಂದ್ಕೊಂಡಿದ್ದೀನೋ, ನೀನು ಕೂಡ ನನ್ನನ್ನು ನನ್ನವಳು ಅಂತ ಅಂದ್ಕೊಂಡ್ರೆ ನಾವಿಬ್ಬರ ಮಧ್ಯೆ ಸಮಸ್ಯೆನೇ ಇರೋದಿಲ್ಲ. ನೀನು ನನ್ನವಳು ಅಂತ ಆದಮೇಲೆ ನಿನ್ನ ನೋವು, ನಿನ್ನ ಕಷ್ಟ, ನಿನ್ನ ಸಮಸ್ಯೆ ಎಲ್ಲ ಕೂಡ ನಂದೇ ಅಲ್ವಾ? ಅಫ್ಕೋರ್ಸ್ ಐ ಅಂಡರ್ಸ್ಟ್ಯಾಂಡ್. ಸ್ವಾಭಿಮಾನ ಬಿಟ್ಟು ಬದುಕೋದಕ್ಕೆ ನಿನ್ನ ಕೈಲಿ ಆಗೋದಿಲ್ಲ ಅಂತ. ಯಾರಿಗೇ ಆಗಲಿ ಸ್ವಾಭಿಮಾನ ಬಿಟ್ಟು ಬದುಕೋದು ಬಹಳ ಕಷ್ಟ. ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ನಿನ್ನ ಜೊತೆ ಜೀವನ ಪೂರ್ತಿ ನಾನು ಇರ್ತೀನಿ. ನೀನು ನನ್ನ ಹತ್ರನ ವಿಷಯಗಳನ್ನ ಮುಚ್ಚಿಟ್ರೆ ಅದು ಕೂಡ ತಪ್ಪಲ್ವಾ? ಅದು ಹಾಗಲ್ಲ ವೇದ. ನೀನೇನು ಹೇಳ್ಬೇಡ ಅಮೂಲ್ಯ. ನಾನು ಯಾವತ್ತೂ ಕಷ್ಟದ ಪರಿಸ್ಥಿತಿಗೆ ತಳ್ಳೋದಿಲ್ಲ. ನಿನ್ನ ಕಷ್ಟದಲ್ಲಿ ನಾನು ಜೊತೆಯಾಗಿ ನಿಂತಿರ್ತೀನಿ. ನಿನ್ನ ಕೈ ಹಿಡಿದು ನಡೆಸ್ತೀನಿ. ನಿನ್ನ ಕಷ್ಟಕ್ಕಾಗಲಿ ಅಥವಾ ನಿನ್ನ ಮನೆಯವ್ರ ಕಷ್ಟಕ್ಕಾಗಲಿ ಹೆಲ್ಪ್ ಆಗೋ ಥರ ಯಾವುದಾದ್ರೂ ಒಂದು ದಾರಿ ಹುಡುಕ್ತೀನಿ. ನಿನ್ನ ಜೊತೆನೇ ಇದ್ದು ಧೈರ್ಯ ತುಂಬ್ತೀನಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಲೈಫ್ ಲಾಂಗ್ ನಿನ್ನವನಾಗಿ ನಿನ್ನ ಜೊತೆನೇ ಇರ್ತೀನಿ ಬಜಾರ್. ಶ್ರೀಕಾಂತ, ಇಲ್ಲಿ ಜೋರಾಗಿ ಪ್ರೀತಿ ಮಳೆ ಸುರಿತಾ ಇದೆ ಕಣ್ರಿ. ಪರವಾಗಿಲ್ಲ, ಅಗ್ರಜ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದಾನೆ. ನಂತರನೇ ಸವಾಸ ದೋಷ ಏನು ಮಾಡೋಕ್ಕಾಗಲ್ಲ ಚೋಟ ಬಾಸ್. ಏನಂದ್ರೆ ಅಲ್ಲ, ಅದು ನಮ್ಮ ಬಡ ಬಾಸು ನಿಮ್ಮ ಥರನೇ ಅಂತ ಹೇಳ್ದೆ ಚೋಟ ಬಾಸು. ಐ ಲವ್ ಯು ಧ್ರುವ. ಇಲ್ಲಿದ್ದಾಗಾದ್ರೂ ಮಾತಾಡೋಕ್ಕಾಗ್ತಾ ಇದ್ರು ಅಟ್ಲೀಸ್ಟ್ ನೋಡ್ಬೋದಿತ್ತು. ವೇದನ್ ಭಾವನ್ ಮನೆಗೆ ಹೋದಾಗಿನ ನೋಡೋಕ್ಕೂ ಆಗ್ತಾ ಇಲ್ಲ. ಆ ಪುಣ್ಯಾತ್ಮಂಗೋ ವಿಡಿಯೋ ಕಾಲ್ ಮಾಡೋಣ, ಮೆಸೇಜ್ ಮಾಡೋಣ ಅಂತ ತಲೆಗೆ ಹೊಳಿಯೋದೇ ಇಲ್ಲ. ಎಲ್ಲದ್ರಲ್ಲೂ ಮೊದಲು ನಾನೇ ಮುಂದುವರಿಬೇಕು. ನನ್ನ ಕರ್ಮ, ಅದೇ ಮಾಡ್ತೀನಿ. ಹಲೋ, ಹೇಳೋದ್ರಿ? ಹಲೋ ರಾಜಣ್ಣ, ಏನು ಮಾಡ್ತಿದ್ಯಾ? ರಾಜಣ್ಣನ ಅಪ್ಪಣ್ಣ ತಿಪ್ಪಣ್ಣ ಚಿಕ್ಕಣ್ಣ ಅಂತ ಹೆಸರಿಟ್ಕೊಂಡಿರೋರ್ನ ಹೆಸರಿಟ್ಟು ಕರೆದ್ರೆ ಅಣ್ಣ ತಂಗಿ ಸಂಬಂಧ ಆಗ್ಬಿಡಲ್ಲ. ಮನೇಲೆಲ್ಲರೂ ನಿನ್ನ ರಾಜಣ್ಣ ಅಂತ ಕರಿತಿದ್ರಲ್ಲ, ಇವತ್ತು ನಾನು ಹಾಗೆ ಕರೆದೆ ಅಷ್ಟೇ. ಹೇಯ್, ನೀನು ಇಲ್ದಿರೋದನ್ನೆಲ್ಲ ಯೋಚನೆ ಮಾಡಬೇಡ. ನಾನೇ ಥಿಂಕ್ ಮಾಡಿಲ್ಲ. ನೀನು ನಾರ್ಮಲ್ ಹತ್ರ ಕರೆಯೋವಲ್ಲ, ಅದಕ್ಕೆ ಕೇಳಿದೆ. ಅಷ್ಟೇನಾ ಅಥವಾ ಏನಾದರೂ ಫೀಲ್ ಮಾಡ್ಕೊಂಡ್ಯಾ? ನಾನು ಯಾಕೆ ಫೀಲ್ ಮಾಡ್ಕೊಳ್ಳಿ? ನೀನು ಏನಾದರೂ ಕರ್ಕೋ, ಅಣ್ಣ ಅಂತ ಕರೆದ್ರು ನನಗೇನು ಬೇಜಾರಿಲ್ಲ. ಅಯ್ಯೋ ಬಿಡ್ತು ಅಣ್ಣಯ್ಯ, ಅಣ್ಣ ಅಂತೆ ಅಣ್ಣ, ಸೀಮೆ ಸುಣ್ಣ. ನಂಗಿರೋ ಅಕ್ಕ ತಂಗಿರೇ ಸಾಕು, ಬೇರೆ ಸಂಬಂಧಗಳು ಬೇಡ. ನೀನಿವಾಗ ಸುಮ್ಮನೆ ಮಾತಾಡು. ಅದಿರಲಿ, ಏನು ಮಾಡ್ತಿದ್ಯಾ? ಕೆಲಸ ಮಾಡ್ತಾ ಇದ್ದೀನಿ. ಏನಾದರೂ ಇಂಪಾರ್ಟೆಂಟ್ ವಿಷಯ ಆಯ್ತಾ? ಹಾಂ, ಏನೂ ಇಲ್ಲದೆ ವರ್ಕ್ ಹಾಲಿಗೆ ಧ್ರುವಂಗೆ ಕಾಲ್ ಮಾಡೋಕ್ಕಾಗತ್ತಾ? ಸರಿ, ಅದೇನು ಬೇಗ ಹೇಳು. ಅದು ನೀನು ನೋಡ್ಬೇಕನ್ಸ್ತಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ನಿಂಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಆನ್ಲೈನ್ ಕ್ಲಾಸ್ ನಿಂಗೆ ಫುಲ್ ಡೇ ಇರಲ್ವಾ?
ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ಸಿಗಲ್ಲ. ನಿನ್ನ ಏಜಲ್ಲಿ ಪ್ರತಿ ಕ್ಷಣ ಯೂಸ್ ಮಾಡ್ಕೋಬೇಕು. ಈ ಥರ ಟೈಮ್ ವೇಸ್ಟ್ ಮಾಡಿದೆ ಓದ್ಕೋ ಸುಮ್ಮನೆ. ಹಲೋ ಜೋನೊಬ್ಬ ಹುಡುಗಿರ್ ವಿಚಾರದಲ್ಲಿ ಯಾವಾಗ ಬದಲಾಗ್ತಾನೋ. ಚೇಚೆ, ಬೇರೆ ಹುಡುಗಿರ್ ವಿಚಾರದಲ್ಲಿ ಹಾಗೇ ಇರಲಿ, ನನ್ನ ವಿಚಾರದಲ್ಲಿ ಮಾತ್ರ ಬದಲಾಗಲಿ. ಇದು ಯಾಕೋ ಓವರ್ ಆಯ್ತು. ಈ ಥರ ಯಾವ ಹುಡುಗನೂ ಹುಡುಗಿಗೆ ಅವಾಯ್ಡ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಧ್ರುವ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಗ್ರಜ, ನಮ್ಮ ಕಣ್ಣನ್ನೇ ತಪ್ಪಿಸ್ತೀಯ ಅಲ್ವಾ ನೀನು? ನೋಡ್ತಿರು ಈ ವಿಷಯ ನಮ್ಮ ಮನೆಗೆ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಅಟೆಂಡ್ ಮಾಡ್ತೀನಿ ಅಂತ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ. ಈಗ ರೌಡಿನಾದ್ನಿ ವಿಷಯಕ್ಕೆ ಬಾ. ನೋಡ ಮುಳಿಯ, ಮದುವೆ ಆದ್ಮೇಲೆ ನೀನು ಕೆಲಸ ಮಾಡಬಾರ್ದು ಅನ್ನೋ ಯಾವ ಯೋಚನೆ ಕೂಡ ನನ್ನ ತಲೆಯಲ್ಲಿಲ್ಲ. ಹೇಗೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ನೀ ರೆಸಿಗ್ನೇಷನ್ ಕೊಟ್ಟಿಯೋ, ಹಾಗೆ ನಿನ್ನ ಜಾಗಕ್ಕೆ ಬೇರೆ ಯಾರಾದರೂ ಬಂದು ಕೆಲಸ ಮಾಡಲೇಬೇಕಲ್ವಾ? ವರ್ಕ್ ಮಸ್ಟ್ ಗೋ ಆನ್. ಅದಕ್ಕೆ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ಅನ್ನಿಸ್ತು ನಿನ್ನ ಜಾಗಕ್ಕೆ ಬೇರೆ ಯಾರು ಮ್ಯಾಚ್ ಆಗೋದಿಲ್ಲ ಅಂತ. ಅದಕ್ಕೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ನೀನು ಕರೆಸಿ ಮಾತಾಡಿಸ್ತಿದ್ದೀನಿ ಅಲ್ವಾ ವಿಕ್ರಾಂತ್? ನಿಮಗೆ ಗೊತ್ತಿದ್ದು ನಾಟಕ ಆಡಿದ್ರ ಬಾಬಾ? ರೌಡಿನಾದ್ನಿ, ನೀನು ರೆಸಿಗ್ನೇಷನ್ ಲೆಟರ್ ಕೊಟ್ಟು ಹೋಗ್ತಿದ್ದು ಅಗ್ರಜ ನನಗೆ ಹೇಳ್ದ. ಇದರಲ್ಲಿ ನನಗೆ ಏನು ಆಶ್ಚರ್ಯ ಅನಿಸ್ಲಿಲ್ಲ. ಜಸ್ಟ್ ಸೇಮ್ ರಿಪೀಟ್ ಟೆಲಿಕಾಸ್ಟ್ ನೋಡ್ದಂಗೆ ಅನಿಸ್ತು ಅಷ್ಟೇ. ಮೇಡಮ್ ಅಮೂಲ್ಯ, ಈ ಸಲ ನಿನಗೆ ಕೆಲಸ ಕೊಡುವಾಗ ಕೆಲವು ಕಂಡೀಷನ್ಸ್ಗಳು ಅಪ್ಲೈ ಆಗುತ್ತೆ. ಏನು ಕಂಡೀಷನ್ಸು? ಇನ್ನು ಮುಂದೆ ನೀನು ಯಾವತ್ತೂ ಕೆಲಸ ಬಿಡೋದ್ರ ಬಗ್ಗೆ ಮಾತಾಡ್ಕೊಡ್ದು. ನೀನು ನೋಡಿದ್ರೆ ನನಗೆ 1 ಗಂಟೆ ಕೂಡ ಇರೋದಕ್ಕಾಗಲ್ಲ. ಅಂತಂದ್ರೆ ಹೌ ವಿಲ್ ಐ ಸರ್ವ್ ಇನ್ ದಿಸ್ ಆಫೀಸ್ ವಿತೌಟ್ ಯು? ಈ ಕಂಡೀಷನ್ ನಿನಗೆ ಒಪ್ಪಿಗೆ ಇದ್ರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಡೋರ್ ಓಪನ್ ಇದೆ, ಹೊರಡ್ತಿರ್ಬೋದು. ಇನ್ನೇನೇ ಇದ್ರು ದೊಡ್ಡವ್ರ ವಿಷಯ. ನಮ್ಮಂತ ಚಿಕ್ಕವರು ಇಲ್ಲಿರಬಾರ್ದು. ಇದ್ರೆ ಅವ್ರಿಗೊಳ್ಳೇದಲ್ಲ, ನಮ್ಗೊಳ್ಳೇದಲ್ಲ. ಬನ್ನಿ ಹೋಗೋಣ. ನೀನು ಯಾವಾಗ ಇಷ್ಟೊಂದು ಒಳ್ಳೆಯವನಾದೆ? ನನ್ನ ಸವಾಸದಿಂದಾನೆ ಅನ್ಸುತ್ತೆ. ಇಲ್ಲ ಅಂದಿದ್ರೆ ನೀನು ಇಷ್ಟೊಂದು ಒಳ್ಳೆಯವನಾಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ಸುತ್ತೆ ಅಲ್ವಾ?